ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಡಿಕೆ ಶಿವಕುಮಾರ್ ಅವರು ವಾರ್ನಿಂಗ್ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉದ್ಯಮಿ ಮೋಹನ್ ದಾಸ್ ಪೈ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ನೀವು ಮಿನಿಸ್ಟರ್ ಅಷ್ಟೇ, ನಮ್ಮ ಮಾಸ್ಟರ್ ಅಲ್ಲ. ಸಾರ್ವಜನಿಕರ ಜೊತೆ ಹೀಗೆ ಮಾತನಾಡೋ ವಿಷಯವಾಗಿ ಭಯ ಹುಟ್ಟಿಸೋದು ಬೇಕಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಸಚಿವರನ್ನ ಪ್ರಶ್ನಿಸುವಂತಹ ಹಕ್ಕು ನಮಗಿದೆ. ಸಾರ್ವಜನಿಕರೊಂದಿಗೆ ಹೇಗೆ ಮಾತನಾಡಬೇಕು ಅನ್ನೋದನ್ನ ಮೊದಲು ಅರ್ಥಕೊಳ್ಳಿ ಅನ್ನುವಂತಹ ಮಾತನಾಡೋ ಮೂಲಕವಾಗಿ ಉದ್ಯಮಿ ಮೋಹನ್ ದಾಸ್ ಪೈ ಡಿಕೆ ಶಿವಕುಮಾರ್ ಅವರಿಗೆ ಟಕ್ಕರನ್ನ ಕೊಟ್ಟಿದ್ದಾರೆ. ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಡಿಕೆ ಶಿವಕುಮಾರ್ ಆಡಿದಂತಹ ಮಾತು ವಾರ್ನಿಂಗ್ ಕೊಡೋ ರೂಪದಲ್ಲಿ ಮಾತುಗಳನ್ನು ಆಡೋದು ಬೇಕಿಲ್ಲ. ಏನಾದರೂ ಹೇಳೋದಿದ್ರೆ ಅದನ್ನು ಸಲಹೆ ರೂಪದಲ್ಲಿ ಹೇಳಿ. ನೀವು ಜಸ್ಟ್ ಮಿನಿಸ್ಟರ್ ಅಷ್ಟೇ, ನಿಮ್ಮನ್ನ ಪ್ರಶ್ನೆ ಮಾಡುವಂತಹ ಹಕ್ಕು ಸಾರ್ವಜನಿಕರಾಗಿ ನಮಗೂ ಇದೆ ಅನ್ನುವಂತಹ ಮಾತುಗಳನ್ನ ಮೋಹನ್ ದಾಸ್ ಪೈ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅದಕ್ಕೆ ಏನ್ ಹೇಳಿದ್ರು, ಯಾವ ಕಾರಣಕ್ಕೆ ಈ ರಿಯಾಕ್ಷನ್ ಬಂದಿದೆ ನೋಡಿ. ಯಾರು ಅಂತ ಕೆಲವರು ಗೊತ್ತಿಲ್ಲ ಅಂತ ಕಾಣ್ತದೆ. ನನಗೆ ವಾರ್ನ್ ಮಾಡೋದು, ಕಾಷನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದಲ್ಲ. ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲ್ಗೆ ಹೋಗಿ ಬಂದಿರೋ ನಾನು. ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನ ನಾನು? ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ಯಾರ ಹತ್ರ ಡೀಲ್ ಮಾಡ್ತಾ ಇದ್ದೀರಿ ಅಂತ. ಈ ಭ್ರಮೆ ಎಲ್ಲ ನಮ್ಮ ಹತ್ರ, ಈ ಸರ್ಕಾರದ ಹತ್ರ ಥ್ರೆಟನ್ ಮಾಡೋದನ್ನ ನೀವು ಬಿಟ್ಬಿಟ್ಟು ನಿಮ್ ಕೆಲಸ ಮಾಡ್ಕೊಂಡು ನಿಮ್ಗೆ ಒಳ್ಳೇದಾಕೋದಕ್ಕೆ ಏನಾಗ್ಬೇಕೋ ಆ ಕೆಲಸನೇ ನೀವು ಮಾಡ್ಕೊಳ್ಳಿ. ಇನ್ನು ನಾನು ಯಾರು ಅಂತ ಕೆಲವ್ರು ಗೊತ್ತಿಲ್ಲ ಅಂತ ಕಾಣ್ತದೆ. ನನಗೆ ವಾರ್ನ್ ಮಾಡೋದು, ಕಾಷನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದಲ್ಲ. ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರ ಖಡ್ತಲಾರಿಂದ. ಪವಿತ್ರ, ನಾನು ಯಾರು ಅನ್ನೋದು ಗೊತ್ತಿಲ್ಲ ಅಂತ ಕಾಣುತ್ತೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ. ಅಂದ್ರೆ ಅವರು ಏನನ್ನ ಪರಿಚಯಿಸ್ಕೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ ಈ ಮೂಲಕ ಅನ್ನೋದು ಒಂದು ಕಡೆಯಲ್ಲಿ. ಆಮೇಲೆ ಉದ್ಯಮಿಗಳ ಫೈಟ್ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಮಾತನ್ನ ಸಮರ ಅದೇನು ಹೊಸದಲ್ಲ. ಬಟ್ ಈ ಸರಿ ಅದೊಂದು ಸ್ವಲ್ಪ ಬೇರೆ ಟರ್ನ್ ಅನ್ನ ಪಡ್ಕೊಂಡಿದೆ. ಯಾಕೆ ದಿವ್ಯಾ? ಈಗ ನಿನ್ನೆ ಸಂವಾದ ಕಾರ್ಯಕ್ರಮ, ಖುದ್ದು ಸರ್ಕಾರವೇ ಅಪಾರ್ಟ್ಮೆಂಟ್ ನಿವಾಸಿಗಳನ್ನ ಆಹ್ವಾನ ಮಾಡಿದಂತಹ ಕಾರ್ಯಕ್ರಮ. ಅದರಲ್ಲಿ DCM ಅವರಿಗೆ ಪತ್ರವನ್ನ ಬರೆದಿದ್ರು. ಅಪಾರ್ಟ್ಮೆಂಟ್ ಸಮಸ್ಯೆಗಳ ಬಗ್ಗೆ, ಆ ವಿಧೇಯಕದ ಬಗ್ಗೆ ಸಾಕಷ್ಟು ನೀವು ಅದನ್ನ ಜಾರಿ ಮಾಡಬೇಕು, ಅಪಾರ್ಟ್ಮೆಂಟ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಬಗ್ಗೆ ಗಮನವನ್ನ ಹರಿಸಬೇಕು, ನಾವು ನಿಮ್ಗೆ ಮತ ಕೊಟ್ಟಿರುವಂತಹ ಜನ, ನೀವು ಸರ್ಕಾರ ಸರಿ ಮಾಡಲೇಬೇಕು ಅಂತ ಒತ್ತಾಯ ಪೂರ್ವಕವಾಗಿ ಒಂದು ಪತ್ರವನ್ನ ಬರೀತಾರೆ. ಆ ಪತ್ರವನ್ನ ಬಹಿರಂಗವಾಗಿ ಓದಿದಂತಹ DK ಶಿವಕುಮಾರ್ ಅವರು ತಮ್ಮ ಕೋಪವನ್ನ ಪ್ರದರ್ಶನವನ್ನ ಮಾಡ್ತಾರೆ. ನನಗೆ ವಾರ್ನ್ ಮಾಡೋದಕ್ಕೆ ಇವನ್ ಯಾರು ಅಂತ ಏಕವಚನದಲ್ಲಿ ಆ ಪತ್ರ ಬರೆದಿರುವಂತಹ ಕಿರಣ್ ಹೆಬ್ಬಾರ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿಸ್ತಾರೆ. ಜೊತೆಗೆ ನನ್ನ ಜೊತೆ ಡೀಲ್ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು, ಪ್ರಧಾನಿಗೆ ಹೆದರಿಲ್ಲ, ದೇಶದ ಗೃಹ ಮಂತ್ರಿಗೆ ಹೆದರಿಲ್ಲ, ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾರೆ. ಇದು ಸಹಜವಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳು ಸೇರಿದಂತೆ ವಿಪಕ್ಷಗಳಿಗೂ ಕೂಡ ಸಾಕಷ್ಟು DK ಶಿವಕುಮಾರ್ ಅವರ ಮಾತಿನ ಓಗವನ್ನ, ಅವರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಈಗ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಕೂಡ ಈ ರೀತಿ ಜನಪ್ರತಿನಿಧಿಗಳು ಮಾತನಾಡೋದು ಸರಿಯಲ್ಲ, ಇದು ಜನರಿಗೆ ಬೆದರಿಕೆಯ ರೀತಿಯಲ್ಲೇ ಇರುತ್ತೆ. ಯಾಕಂದ್ರೆ ಜನಪ್ರತಿನಿಧಿಗಳಿಗೆ ನಾವೇ ಆರಿಸಿದಂತಹ ಜನರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳುವಂಥದ್ದು ಕಾಮನ್. ಸಾಧ್ಯವಾದ್ರೆ ಆ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಅದನ್ನು ಹೊರತುಪಡಿಸಿ ಈ ರೀತಿ ಬೆದರಿಕೆಯ ರೀತಿಯಲ್ಲಿ ಜನರಿಗೆ ಮಾತನಾಡುವಂಥದ್ದು ಅಥವಾ ವಾರ್ನ್ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದನ್ನ ಖಂಡನೆಯನ್ನ ಮಾಡಿದರೆ. ಜೊತೆಗೆ ಅವರ ಹುದ್ದೆಗೂ ಕೂಡ ಶೋಭೆಯನ್ನ ತರೋದಿಲ್ಲ ಅಂತ ಸಾರ್ವಜನಿಕವಾಗಿ DK ಶಿವಕುಮಾರ್ ಅವರ ಹೇಳಿಕೆಗೆ ವಿರೋಧಗಳು ಬರ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ.